ಹಲೋ, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸುಕ್ಷಾ ವ್ಲಾಗ್ಸ್. ಆವಾಗಲೇ ನನ್ನ ಮಕ್ಕಳು ಅಂದರೆ ಇಂಟ್ರೊಡಕ್ಷನ್ ಕೊಟ್ಟಿದ್ದಾರೆ, ಅಂದರೆ ವೆಲ್ಕಮ್ ಬ್ಯಾಕ್ ಹೇಳಿದ್ದಾರೆ. ಸೊ ವೆಲ್ಕಮ್ ಬ್ಯಾಕ್. ಮತ್ತು ಇನ್ನೊಂದು ಸರಿ ಮಕ್ಕಳನ್ನೆಲ್ಲ ಕರ್ಕೊಂಡು ಎಲ್ಲೂ ಹೋಗ್ತಾ ಇದ್ದಾರೆ ಅಂತ ಅಂದ್ಕೊಂಡಿದ್ದೀರಾ. ಎಸ್, ನಾವೊಂದು ಫಂಕ್ಷನ್ನು ಆ್ಯಂಡ್ ಮಕ್ಳಿಗೆ ರಜೆ ಇತ್ತು. ಸ್ಯಾಟರ್ಡೇ, ಸೆಕೆಂಡ್ ಸ್ಯಾಟರ್ಡೇನಾ, ಐ ಥಿಂಕ್ ಫೋರ್ತ್ ಸ್ಯಾಟರ್ಡೇ ಇಲ್ಲ, ರಜೆ ಆಯಿತು. ಒಟ್ಟಿನಲ್ಲಿ ಸ್ಯಾಟರ್ಡೇ ಅದು ಅಲ್ಲ, ಸಾರಿ, ಸಂಡೇ ನಾವು ಸ್ಯಾಟರ್ಡೇ ಈವ್ನಿಂಗ್ ಹೋಗ್ಬೇಕಂತ ಅಂದ್ಕೊಂಡಿದ್ವಿ ಮದುವೆಗೆ. ರಿಸೆಪ್ಷನ್ಗೆ ಹೋಗ್ಬಿಟ್ಟು ರಿಸೆಪ್ಷನ್ ಮುಗಿಸ್ಕೊಂಡು ಮತ್ತೆ ಬೆಳಗ್ಗೆ ಮುಹೂರ್ತ ಎಲ್ಲ ಮುಗಿಸ್ಕೊಂಡು ಆಮೇಲೆ ಬರಬೇಕು ಅಂತ ಅಂದ್ಕೊಂಡ್ವಿ. ನಮ್ಮ ಕಸಿನ್ ಸಿಸ್ಟರ್ದು ಮದುವೆ ಇತ್ತು. ಆದರೆ ಇನ್ನು ನಮ್ಗೆ ಅವತ್ತು ಸ್ಯಾಟರ್ಡೇನೇ ಸಾಯಂಕಾಲ ಹೋಗೋಕ್ಕಾಗಿಲ್ಲ. ಯಾಕಂದರೆ ನಮ್ಮ ಮನೆಯವ್ರಿಗೆ ಮನೆಯದು ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಸೊ ಅವ್ರಿಗೆ ಅಲ್ಲಿ ತುಂಬ ಕೆಲಸ ಇತ್ತು. ಮತ್ತು ಆಳು ಎಲ್ಲ ಜಾಸ್ತಿ ಜನ ಇದ್ದರು ಕೆಲಸ ಮಾಡೋರು. ಹಂಗಾಗ್ಬಿಟ್ಟು ನಲ್ಲಿ ಬಿಟ್ಬಿಟ್ಟು ಬರೋ ಅಷ್ಟೊತ್ತಿಗೆನೇ 6:30 ಆಯಿತು ಈವ್ನಿಂಗು. ಹಂಗಾಗ್ಬಿಟ್ಟು ಆಗಲ್ಲ, ಬೆಳಗ್ಗೆ ಬೇಗ ಹೋಗೋಣ ಅಂತ ಹೇಳಿದ್ರು. ಸರಿ ಆಯಿತು ಅಂತ ಅಂದ್ಕೊಂಡು ನಾವು ಇನ್ನು ಬೆಳಗ್ಗೆ ಆದಷ್ಟು ಬೇಗ, ಅಂದರೆ ಆಲ್ಮೋಸ್ಟ್ ಒಂದು 5:20 ಆಗಿತ್ತು ಅನಿಸುತ್ತೆ ನಾವು ಮನೆಯಲ್ಲಿ ಬಿಟ್ಟಾಗ. ಇಲ್ಲ 6 ಆಗಿತ್ತು, ನಿಯರ್ ಬೈ 6 ಆಗಿತ್ತು ಅನಿಸುತ್ತೆ, 5:40 ಆ ಥರ. ಅಷ್ಟೊತ್ತಿಗೆ ನಾವು ಮನೆಯಲ್ಲಿನ ಬಿಟ್ವಿ. ಅದು ಮದುವೆ ಇರೋದು ತುಂಬ ದೂರ ಆಗಿತ್ತು. ಬ್ಯಾಂಗ್ಳೂರಿಂದ ಆಲ್ಮೋಸ್ಟ್ ಒಂದು 2.5 ಅವರ್ ಐ ಥಿಂಕ್ ಜರ್ನಿ ಅಂತ ಅನ್ನಿಸ್ತು ನನಗೆ. ಸೊ ಹಂಗಾಗ್ಬಿಟ್ಟು ಇದು ಮದುವೆ ಇರೋದು ಹಿಂದೂಪುರ ನಿಯರ್ ಬಾಗೇಪಲ್ಲಿ ಅಂತ, ಅಲ್ಲಿ ಮದುವೆ ಇದ್ದಿದ್ದು ನಮ್ಮ ಕಸಿನ್ ಸಿಸ್ಟರ್ದು. ಸೊ ಹಂಗಾಗ್ಬಿಟ್ಟು ಇನ್ನು ಹೋಗಬೇಕು ಅಂತ ಹೇಳ್ಬಿಟ್ಟು, ಹೇಗೂ ಸಂಡೇ ಅಲ್ವಾ, ಸರಿ ಮಕ್ಕಳನ್ನೆಲ್ಲ ಕರ್ಕೊಂಡು ಇನ್ನು ಅವ್ರಿಗೇನು ಒಂದು ಸ್ವಲ್ಪ ಪ್ಲೇಸಸ್ ಎಲ್ಲ, ಅಂದರೆ ಆ ಕಡೆ ಇನ್ನು ಯಾವುದು ಈಶಾ ಫೌಂಡೇಶನ್ ಬರುತ್ತಲ್ವ, ಅದನ್ನು ನೋಡ್ದಂಗೆ ಆಗುತ್ತೆ, ಅವ್ರಿಗೆ ತೋರಿಸ್ದಂಗೆ ಆಗುತ್ತೆ ಅಂದ್ಕೊಂಡು ನಾವಿನ್ನು 5:30ಗೆನೇ ನಾವು ಮನೇಲಿ ಎಲ್ಲರೂ ಬೇಗ ಎದ್ದು ರೆಡಿಯಾಗಿ, ಆ ಮಕ್ಕಳಿಗಿನ್ನ ನಮ್ಮ ನೈಟ್ ಸುಮ್ಮನೆ ಹೇಳಿದ್ದಷ್ಟೇ, ಬೆಳಗ್ಗೆ ಬೇಗ ಹೋಗಬೇಕು, ಬೇಗ ಹೋಗೋಣ ಅಂತ ಅಂದಿದ್ದೇನೆ. ಅವರು ನನಗಿಂತ ಬೇಗನೆ ಎದ್ದು ಅವರು ಬೇಗ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಬೇಗ ಹೊರಟ್ರು. ಸೊ ನಾವು ಇನ್ನು ಲೇಟ್ ಮಾಡೋದು ಬೇಡ, ರಿಸೆಪ್ಷನ್ಗೆ ಹೋಗಿಲ್ಲ ಅಲ್ವಾ, ಮುಹೂರ್ತಕ್ಕೆ ಹೋಗೋದು, ಮುಹೂರ್ತ ಎಲ್ಲ ಮುಗಿಸ್ಕೊಂಡು ಹೋಗೋದು ಬೇಡ, ಸ್ವಲ್ಪ ಬೇಗನೆ ಹೋಗೋಣ ಅನ್ನೋ ಹಂಗೆ ನಾವು. ಫ್ಲೈಟ್ ಆಯ್ತದಮ್ಮ, ಯಾಲಮ್ಮ ಎಟ್ಲೈತಂದೆ, ಎಟ್ಲೈತಿ ಅಮ್ಮ ಕೇಳಿದೆ. ಅಲ್ಲಿ ಫ್ಲೈಟ್ಸ್ ಎಲ್ಲ ಬರ್ತಾಯಿದೆ. ಏನು ಅಂದರೆ ನಮ್ಮ ನಿಯರ್ ಬೈ ನಾವು ಏರ್ಪೋರ್ಟ್ ನಿಯರ್ ಹೋಗ್ತಾ ಇದ್ದೀವಿ ಈಗ. ಆ ಏರ್ಪೋರ್ಟ್ ನಿಯರಲ್ಲಿ ಫ್ಲೈಟ್ ಎಲ್ಲ, ಅಂದರೆ ತುಂಬ ಬೆಳಗ್ಗೆನೇ ತುಂಬ ಟೇಕ್ ಆಫ್ ಆಗ್ತಾಯಿತ್ತು. ಸೊ ಅದನ್ನು ನೋಡಿಬಿಟ್ಟು ನಾನು ಫ್ಲೈಟಲ್ಲಿ ಹೋಗೋಣ ಅಂದರೆ ಅವನು ಇಲ್ಲ, ನಂಗೆ ಭಯ ಆಗುತ್ತೆ, ನನಗೆ ಅದೇ ಅವನು ಏನೋ ಹೇಳ್ದೆ, ಅದನ್ನು ಟೆಂಗೆರೆ ಅಂತ ಏನೋ, ಅದು ನನಗೆ ಅಷ್ಟು ಕರೆಕ್ಟಾಗಿ ಬರೋಲ್ಲ, ಆ ಥರ ಆಗುತ್ತೆ, ಭಯ ಆಗುತ್ತೆ, ನಾನು ಬರಲ್ಲ, ಅವನು ಅದರಲ್ಲಿ ಬರಲ್ಲ ಫ್ಲೈಟಲ್ಲಿ ಅಂತ. ಅವನು ತುಂಬ ಚಿಕ್ಕ ಹುಡುಗ ಆವಾಗಿಂದನೂ ಫ್ಲೈಟ್ ಅಂದರೆ ಭಯ ಪಡ್ತಾನೆ, ನಾನು ಬರಲ್ಲ ಅಂತಲೇ ಹೇಳ್ತಾನೆ. ಸೊ ಇನ್ನು ಅದಾದಮೇಲೆ ಮಕ್ಕಳೆಲ್ಲ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಅವ್ರವ್ರ ಪಾಡಿಗೆ ಅವ್ರವ್ರ ಸಾಂಗ್ಸ್ ಇಟ್ಕೊಂಡು ಎಂಜಾಯ್ ಮಾಡ್ಕೊಂಡು ಬಂದರು. ಇನ್ನು ಇಲ್ಲಿ ನಮ್ಮ ಮಕ್ಕಳು ಅದು ಯಾವುದೋ ತೆಲುಗು ಮೂವಿ ಗುಂಟೂರು ಕಾರಂ ಅಂತ ಮೂವಿ ಸಾಂಗ್ ಇದೆ ಅಲ್ವ, ಕುರ್ಚಿನಿ ಮಡತ ಪೆಟ್ಟೆ ಅಂತ. ಸೊ ಆ ಸಾಂಗ್ಗೆ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿದ್ರು. ಅಲ್ಲಿ ಕುತ್ಕೊಂಡಿರೋ ಥರನೇ ಸ್ಟೆಪ್ಸ್ ಅವರು ಬಂದಿರೋ ಮಟ್ಟಿಗೆ ಇದು ಮಾಡ್ತಾಯಿದ್ರು. ನಾನು ಅದನ್ನು ಆ್ಯಸ್ ಇಟ್ ಈಸ್ ಅದೇ ಸಾಂಗ್ನು ವಿತ್ ಸಾಂಗ್ ಜೊತೆ ನಾನು ಅಪ್ಲೋಡ್ ಮಾಡಿದ್ದೆ ಆಲ್ರೆಡಿ, ಮೊನ್ನೆ 2 ಡೇಸ್ ಆಯಿತು ಅನಿಸುತ್ತೆ. ಬಟ್ ಅದು ನಾವು ಯೂಟ್ಯೂಬ್ ರೂಲ್ಸು ರೆಗ್ಯುಲೇಷನ್ಸು ಅದು ನಾವು ಖಂಡಿತ ತಿಳ್ಕೊಂಡಿರಬೇಕು. ಯೂಟ್ಯೂಬ್ ರೂಲ್ಸ್ ಪ್ರಕಾರ ನಾವು ಆ ಥರ ಮ್ಯೂಸಿಕ್ಸ್ ಎಲ್ಲ ಲಾಂಗ್ ವಿಡಿಯೋದಲ್ಲಿ ಆ್ಯಡ್ ಮಾಡೋಗಿಲ್ಲ. ಸೊ ನಾನು ಓಕೆ ನೋಡೋಣ, ಒನ್ಸ್ ಟ್ರೈ ಮಾಡೋಣ ಅಂದ್ಬಿಟ್ಟು, ಅಂದರೆ ಅದು ಕಾಪಿರೈಟ್ ಬರುತ್ತಾ ಏನು ಅಂದ್ಬಿಟ್ಟು ಪ್ರೈವೇಟಲ್ಲಿ ಇಟ್ಬಿಟ್ಟು ನಾನು ವಿಡಿಯೋ ಅಪ್ಲೋಡ್ ಮಾಡಿದೆ. ಬಟ್ ಪ್ರೈವೇಟಲ್ಲಿತ್ತು ಅದು, ನನಗೆ ಏನು ಬಂದು ಕಾಪಿರೈಟ್ ಬಂತು. ಸೊ ಹಂಗಾಗಿ ಕಾಪಿರೈಟ್ ಬಂದಿದೆ ಅಂದ್ಬಿಟ್ಟು ಮತ್ತೆ ನಾನು ಅದನ್ನು ಪಬ್ಲಿಕ್ ಮಾಡ್ದಿರ ಹಂಗೆ ಅನ್ಲಿಸ್ಟಲ್ಲೇ ಇಟ್ಬಿಟ್ಟು ಮತ್ತು ಇದನ್ನು ಅಗೈನ್ ಆಡಿಯೋನ ಎಲ್ಲ ನಾನು ಮ್ಯೂಟ್ ಮಾಡಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಇಲ್ಲಿ ತುಂಬ ಚೆನ್ನಾಗಿ ಮಕ್ಕಳು ಆ ಸಾಂಗ್ಗೆ ಅವ್ರಿಗೆ ಬಂದಿರೋ ಸ್ಟೆಪ್ಸ್ ಅಲ್ಲದೇ ಅವರು ಎಂಜಾಯ್ ಮಾಡಿದ್ರು. ಇನ್ನು ನಮ್ಮ ಮನೆಯವರು ಅದು ನಂದಿ ಹಿಲ್ಸು ತುಂಬ ಕ್ಲೌಡಿಯಾಗಿದೆ, ಯಾವಾಗಾದ್ರೂ ಈ ಥರ ನೋಡಿದ್ರಾ ಅಂತ ಹೇಳಿದ್ರು. ಇಲ್ಲ, ಖಂಡಿತ ನಾವು ನೋಡಿಲ್ಲ ಆ ಥರ. ನಂದಿ ಹಿಲ್ಸ್ ನೋಡಿದ್ದೀವಿ, ಬಟ್ ಆದರೆ ಮಾಮೂಲಿ ಡೇ ಟೈಮಲ್ಲಿ ಹೋಗಿ ನೋಡಿರೋದು ಅಷ್ಟೇ. ಇಷ್ಟೊಂದು ಕ್ಲೌಡಿಯಾಗಿ, ಇಷ್ಟೊಂದು ಅಂದರೆ ಆ ಮಂಜೆಲ್ಲ ಅಷ್ಟು ಚೆನ್ನಾಗಿ ಕೌತ್ಕೊಂಡಿದೆ.
ಅದನ್ನು ನಾವು ಖಂಡಿತ ನೋಡಿಲ್ಲ, ಇದೆ ಫಸ್ಟ್ ಟೈಮು. ಸೊ ಅವ್ರು ಅದಕ್ಕೆ ನೋಡು ತುಂಬ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು. ನಾವು ಖಂಡಿತ ಅದನ್ನು ಹಾಗೆ ಸ್ವಲ್ಪ ಕ್ಯಾಪ್ಚರ್ ಮಾಡಿಕೊಂಡೆ, ಗೊತ್ತಿಲ್ಲದೆ ನೋಡದೇ ಇರೋ ಅಂಥವ್ರಿಗೆ ಅನ್ನೋ ಹಾಗೆ. ಆಮೇಲೆ ಈ ರೇಸ್ ಗಾಡಿಗಳು ಹೋಗ್ತಾಯಿದ್ವು, ಅವನ್ನಂತೂ ಮಕ್ಕಳು ತುಂಬ ನೋಡಿ ನೋಡಿ ಎಂಜಾಯ್ ಮಾಡ್ತಾಯಿದ್ರು. ಆ ಕಾರ್ ಈಗ ಇದು ನೋಡ್ತಾ ಇದ್ದೀರಲ್ವ, ಆರೆಂಜ್ ಕಲರ್ ಕಾರ್, ಅದನ್ನು ನೋಡಿಬಿಟ್ಟು ಅಂತೂ ನಮ್ಮ ಮಕ್ಕಳು, ಅದರಲ್ಲೊಬ್ಬಳು ಹಿತೈಶ್ರೀ ಅಂತ, ಅವಳಂತೂ ನಮ್ಮ ಕಾರಲ್ಲಿ ಅರ್ಧ ಕೂಡ ಇಲ್ಲ, ಹೈಟು ಕಮ್ಮಿ ಇದೆ, ಆದರೂ ಫಾಸ್ಟ್ ಮಾತ್ರ ಅದು 100 ಹೋಗುತ್ತೋ ಅಥವಾ 200 ಹೋಗುತ್ತೋ ಗೊತ್ತಿಲ್ಲ, ಬಟ್ ತುಂಬ ಫಾಸ್ಟ್ ಹೋಗುತ್ತೆ ಅನ್ನೋ ಥರ ಆ ಥರ ಕಾಮೆಂಟ್ಸ್ ಮಾಡಿಕೊಂಡು. ಅಂದರೆ ಬೆಳಗ್ಗೆನೇ ಈ ವೀಕೆಂಡ್ ಇರೋದ್ರಿಂದ, ಸಂಡೇ ಇತ್ತಲ್ವ, ಸಂಡೇ ಇರೋದ್ರಿಂದ ಇನ್ನು ಎಲ್ಲರೂ ಸ್ವಲ್ಪ ಅಂದರೆ ಅವ್ರು ರೈಡ್ ಹೋಗೋ ಅಂಥವ್ರು ಇರ್ಬೋದು, ಇಲ್ಲ ಜಸ್ಟ್ ಹಾಗೆ ಒನ್ ಡೇ ಪಿಕ್ನಿಕ್ ಅಂತ ಏನೋ ಇರ್ಬೋದು, ಆ ಥರ ಹೋಗೋರೆಲ್ಲ ತುಂಬ ಜನ ಹೋಗ್ತಾಯಿದ್ರು. ఆడు చూడు కాఫీనో ఏమో తీసుకొని ఉన్నాడు వాడు అవి చూడు డాలి. ಇನ್ನು ಶಮಂತ್ ಅವ್ರ ಅಮ್ಮಮ್ಮನ ಜೊತೆ, ಅವ್ರ ಅಮ್ಮಮ್ಮ ಅಲ್ಲಿಂದ ಅಂದರೆ ಅವರು ರೂಮಲ್ಲಿದ್ದರು, ಬೇರೆ ಕಡೆ ರೂಮಲ್ಲಿದ್ದರು. ನಾವು ಹೋಗೋಷ್ಟೊತ್ತಿಗೆ ರೆಡಿ ಆಗ್ತಾಯಿದ್ರು. ಇನ್ನೂ ನಾವು ಹೋದ್ಮೇಲೆ ಬಂದ ತಕ್ಷಣ ಇನ್ನು ಅವ್ರ ಅಮ್ಮಮ್ಮ ತಾತ ಅವ್ರ ಜೊತೆನೇ ಅವನು ಸೇರ್ಕೊಂಡ್ಬಿಟ್ಟ. ಅಂದರೆ ಅವರು ಅಮ್ಮಮ್ಮ ತಾತ ಎಲ್ಲ ಮಕ್ಳಿಗೂ ಮೇ ಬಿ ಹಂಗೆ ಅನಿಸುತ್ತೆ, ಗೊತ್ತಿಲ್ಲ. ಬಟ್ ನನ್ನ ಶಮಂತ್ಗೂ ಅಷ್ಟೇ, ಸುಕ್ಷಾಗೂ ಅಷ್ಟೇ, ಅಮ್ಮಮ್ಮ ತಾತ ಅಂತ ಸಿಕ್ಬಿಟ್ರೆ ಬರೀ ಅವ್ರ ಜೊತೆನೇ ಅಡಿಕ್ಟ್ ಆಗಿಬಿಡ್ತಾರೆ. ಅವ್ರಿಗೆ ಕಂಪ್ಲೇಂಟ್ಸ್ ಹೇಳೋದಿರ್ಬೋದು, ಮಕ್ಕಳು ಆ ಥರ ಮಾಡಿದ್ರು ಈ ಥರ ಮಾಡಿದ್ರು, ಮನೇಲಿ ಹೇಳೋ ಕಂಪ್ಲೇಂಟ್ಸ್ ಸಾಕಾಗಲ್ಲ ಅಂತ. ಇನ್ನು ಅಲ್ಲೂ ಚೌಟ್ರಿಯಲ್ಲಿ ಕೂಡ ಕಂಪ್ಲೇಂಟ್ಸೇನೆ. ಓಕೆ, ಎಲ್ಲ ಮಕ್ಕಳು ಮೇ ಬಿ ಇದೇ ಥರನೇನೋ. ಓಕೆ, ಈ ಶಮಂತ್ ಅಂತೂ ಸೇಮ್, ಯಾವಾಗ್ಲೂ ಅಮ್ಮಮ್ಮ ತಾತ ಸಿಕ್ಬಿಟ್ರೆ ಇನ್ನು ಅವ್ರ ಜೊತೆನೇ ಫುಲ್ ಅಡಿಕ್ಟ್ ಆಗಿಬಿಡ್ತಾನೆ. ನಮ್ಮ ಕಡೆ ಈ ಥರ ಶಾಸ್ತ್ರ, ಬಟ್ ಒಬ್ಬೊಬ್ರದ್ದು ಒಂದೊಂದು ಥರ ಇರುತ್ತೆ. ಹುಡುಗ ಹುಡುಗಿನ ಅಂದರೆ ಮಂಟಪದಿಂದ ಅಂದರೆ ಚೌಟ್ರಿಯಿಂದ ಹೊರಗಡೆ ಕರ್ಕೊಂಡೋಗಿ ಅಲ್ಲಿ ಒಂದು ಸ್ವಲ್ಪ ಪೂಜೆ ಎಲ್ಲ ಮಾಡಿಸ್ತಾರೆ. ಅಂದರೆ ಅವ್ರಿಗೆ ಒಂದು ಪೂಜೆ ಎಲ್ಲ ಫಸ್ಟು ಗಣೇಶನ ಪೂಜೆ ಮಾಡಿಸ್ತಾರೆ. ಗಣೇಶನ ಪೂಜೆ ಎಲ್ಲ ಆದಮೇಲೆ ಅಲ್ಲಿಂದ ಇನ್ನು ಮಂಟಪಕ್ಕೆ ಕರ್ಕೊಂಬರ್ತಾರೆ ಹುಡುಗ ಹುಡುಗಿನ. ಸೊ ನಮ್ಮ ಕಡೆ ಈ ಥರ ಪದ್ಧತಿ ಇದೆ, ಒಬ್ಬೊಬ್ರಿಗೆ ಒಂದೊಂದು ಥರ ಪದ್ಧತಿ ಇರುತ್ತೆ, ಬಟ್ ಅದು ಗೊತ್ತಿಲ್ಲ ಯಾವ್ಯಾವ ಥರ ಇರುತ್ತೆ ಅಂತ. ನಮ್ಮ ಕಡೆ ಅಂದರೆ ನಾವೂ ಒಂದು ಸ್ವಲ್ಪ ಇದರಲ್ಲೂ ಒಂದು ಸ್ವಲ್ಪ ಡಿಫ್ರೆಂಟ್ ಇದೆ. ನಮ್ಮ ಕಸಿನ್ ಸಿಸ್ಟರ್ ಅವ್ರದ್ದು ಒಂದು ಸ್ವಲ್ಪ ಡಿಫ್ರೆಂಟ್ ಅನ್ನಿಸ್ತು ನನಗೆ. ಅಂದರೆ ನನ್ನ ಲಾಸ್ಟ್ 1 ಇಯರಲ್ಲಿ ನನ್ನ ತಮ್ಮನ ಮದುವೆ ಆಯಿತು, ಆವಾಗ ನೋಡಿದಾಗ, ಆಮೇಲೆ ನಮ್ಮ ಮದುವೆಗಳು ಒಂದು ಸ್ವಲ್ಪ ನೆನಪಿರುತ್ತಲ್ವ, ಅದನ್ನು ನಾನು ಕನ್ಸಿಡರ್ ಮಾಡಿಕೊಂಡು ಒಂದು ಸ್ವಲ್ಪ ಡಿಫ್ರೆಂಟ್ ಇದೆ ಅಂತ ಅನ್ನಿಸ್ತು. ಇವರು ಅಂದರೆ ಹುಡುಗ ಹುಡುಗಿನ ಒಂದೇ ಸರಿ ಕರ್ಕೊಂಬರ್ತಾರೆ ಮಂಟಪಕ್ಕೆ, ಬಟ್ ನಮ್ಮದ್ರಲ್ಲಿ ಆ ಥರ ಇಲ್ಲ. ಸ್ವಲ್ಪ ಅದೊಂದು ಡಿಫ್ರೆಂಟ್ ಅಂತ ಅನ್ನಿಸ್ತು. ಫಸ್ಟ್ ಹುಡುಗನ ಒಂದ್ಸರಿ, ಹುಡುಗಿನ ಒಂದ್ಸರಿ ಆ ಥರ ಕರ್ಕೊಂಡು ಬರ್ತಾರೆ ಮಂಟಪಕ್ಕೆ, ಅಂದರೆ ಅದು ಮುಹೂರ್ತದ ಮಂಟಪಕ್ಕೆ ಆ ಥರ. ಓಕೆ, ಇರಲಿ, ಅದು ಒಬ್ಬೊಬ್ರದ್ದು ಶಾಸ್ತ್ರ ಸಂಪ್ರದಾಯಗಳಿರುತ್ತೆ. ಇನ್ನು ಅದೆಲ್ಲ ಅಂದರೆ ನಮ್ಮ ಮಾವಂದೇನೋ ಒಂದು ಸ್ವಲ್ಪ ಜೋಕ್ ಮಾಡ್ತಾಯಿದ್ರು ನಮ್ಮ ಮಾವನ ಜೊತೆ. ಅವರು ಫುಲ್ ಎಲ್ಲ ರಿಂಗ್ ಎಲ್ಲ ಹಾಕಿದ್ದಾರೆ, ಕೈಗೆ ತುಂಬ ರಿಂಗ್ಸ್ ಎಲ್ಲ ಹಾಕಿದ್ರು. ಅದನ್ನೇನೋ ಸ್ವಲ್ಪ ಜೋಕ್ ಮಾಡ್ಕೊಂಡಿದ್ರು. ಅದನ್ನು ನಾನು ಒಂದು ಸ್ವಲ್ಪ ಹಂಗೆ ಎಂಜಾಯ್ ಮಾಡಿ. ಇನ್ನು ಇವರು ನಮ್ಮಮ್ಮ ಅವರು ಪಕ್ಕದಲ್ಲಿ ಕೂತ್ಕೊಂಡಿರೋರು, ಇವ್ರು ಬಂದುಬಿಟ್ಟು ನಮ್ಮ ಮಾವ, ಅಂದರೆ ನಮ್ಮಮ್ಮ ಅವರು 3ನೇ ಅಣ್ಣ. ಸೊ ಇನ್ನು ಅವ್ರ ಹತ್ರ ಎಲ್ಲ ಫುಲ್ಲು ಅಂದರೆ ಜೋಕಾಗಿ ತುಂಬ ಚೆನ್ನಾಗಿ ನಮ್ಮಮ್ಮನೂ, ಇನ್ನು ಅಣ್ಣ ತಂಗಿ ಅವರು ಕನ್ವರ್ಸೇಷನ್ ಅಂದರೆ ಇನ್ನು ಹೇಳಬೇಕಾ, ಏನಾದರೂ ಒಂದೊಂದು ಇರುತ್ತಲ್ವ. ಸೊ ಅವರು ಅದೇ ರೀತಿ ಎಲ್ಲ ಇದನ್ನು ಮಾತಾಡ್ತಾರೆ. ನಾನು ಸ್ವಲ್ಪ ನಮ್ಮ ಅಮ್ಮಂಗೆ ಸಪೋರ್ಟು, ಒಂದೊಂದು ಸರಿ ನಮ್ಮ ಮಾವಂಗೆ ಸಪೋರ್ಟ್, ಈ ಥರ ಮಾತಾಡಿಕೊಂಡು ಇನ್ನು ಸರಿ ಆಯಿತು, ಟೈಮ್ ಆಯಿತು, ನಾವು ಈಶಾ ಟೆಂಪಲ್ಗೆ ಬೇರೆ ಹೋಗಬೇಕಿತ್ತು.
ಸೊ ಲೇಟ್ ಆಗುತ್ತೆ ಇನ್ನು ಅಂತ ಹೇಳಿ ಅಲ್ಲಿಂದ ಬೇಗ ಊಟ ಮುಗಿಸ್ಕೊಂಡು ನಮ್ಮಮ್ಮ ನಮ್ಮಪ್ಪ ನಮ್ಮ ದೊಡ್ಡಪ್ಪ ಅವರು ನಮ್ಮ ಮಾವ ಅವರು ನಮ್ಮ ಅತ್ತೆಯವರು ಎಲ್ಲರೂ ಬಂದಿರೋರು ಎಲ್ಲರಿಗೂ ಬಾಯ್ ಬಾಯ್ ಹೇಳಿ ನಾವಿನ್ನು ಈಶಾ ಟೆಂಪಲ್ ಕಡೆ ಅಂದರೆ ಮಕ್ಕಳಿಗೆಲ್ಲ ಮತ್ತೆ ಡ್ರೆಸ್ ಚೇಂಜ್ ಮಾಡಿ ಸೊ ಅವರು ಅದೇ ಡ್ರೆಸ್ಸಲ್ಲಿ ಒಂದು ಸ್ವಲ್ಪ ಕಿರಿಕಿರಿ ಅನಿಸುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಸುಕ್ಷಾ ಅಂತೂ ಅವಳು ಎಷ್ಟೊತ್ತಿಂದ ಕೇಳ್ತಾ ಅಂದರೆ ಮುಹೂರ್ತ ಆದ ತಕ್ಷಣವೇ ಅವಳು ಕೇಳ್ತಾಯಿದ್ಲು ಡ್ರೆಸ್ ಚೇಂಜ್ ಮಾಡು ಅಂತ. ಸೊ ಹಂಗಾಗ್ಬಿಟ್ಟು ಡ್ರೆಸ್ ಚೇಂಜ್ ಮಾಡಿ ನಾವೆಲ್ಲರೂ ಇನ್ನು ಅಂದರೆ ಈಗ ಮಕ್ಕಳು ಅಂದರೆ ನನ್ನ ಮಗಳು ಸುಕ್ಷಾ ಬಂದುಬಿಟ್ಟು ಅವಳು ನಂದಿ ಹಿಲ್ಸ್ಗೆ ಹೋಗ್ತಾ ಇರೋದು ಅಂತ ಅಂದ್ಕೊಂಡಿದ್ದಾಳೆ. ಅವಳು ನಾವು ಬೆಳಗ್ಗೆ ಏನು ಮನೆಯಿಂದ ಹೊರಟ್ವಿ ಮದುವೆಗೆ ಅಂತ ಆವಾಗಲೇ ಕೇಳಿದ್ಲು, ಅಪ್ಪ ನಂದಿ ಹಿಲ್ಸ್ಗೂ ಕರ್ಕೊಂಡೋಗಿ ಅದಾದಮೇಲೆ ಈಶಾ ಫೌಂಡೇಶನ್ಗೂ ಹೋಗೋಣ, ಎರಡೂ ನೋಡ್ಕೊಂಬರೋಣ ಅಂತ. ಅವರಪ್ಪ ಇನ್ನು ಬೇಡ ಅಂತ ಅನ್ನೋದು ಏನು ಅಂದ್ಬಿಟ್ಟು ಅಂತ ಸುಮ್ಮನೆ ಈ ಥರ ಸರಿ ಸರಿ ಅಂತ ಹೇಳಿದ್ರು. ಹಂಗಾಗ್ಬಿಟ್ಟು ಅವಳು ಈಗ ಫಸ್ಟು ನಾವು ನಂದಿ ಹಿಲ್ಸ್ಗೆ ಹೋಗ್ತಾ ಇದ್ದೀವಿ ಅಂದ್ಕೊಂಡು ಗೋಯಿಂಗ್ ಟು ನಂದಿ ಹಿಲ್ಸ್ ಅಂತ ಫುಲ್ಲು ಎಕ್ಸೈಟ್ಮೆಂಟಲ್ಲಿದ್ದಾರೆ, ಫುಲ್ ಖುಷಿಯಾಗಿದ್ದಾರೆ. ನಾನು ನಂದಿ ಹಿಲ್ಸ್ ಅಲ್ಲ ಅಂತ ಹೇಳಿದ್ರು ಕೂಡ ಇಲ್ಲ ನಾವು ನಂದಿ ಹಿಲ್ಸ್ಗೆ ಹೋಗ್ತಾ ಇರೋದು, ನಂದಿ ಹಿಲ್ಸ್ ಆದಮೇಲೆ ನಾವು ಈಶಾ ಫೌಂಡೇಶನ್ಗೆ ಹೋಗಬೇಕು ಅಂದರೆ ನಮ್ಮ ಮನೆಯವ್ರು ಹೇಳಿದ್ರು. ನಾವು ಏನಂದರೆ ಈಶಾ ಫೌಂಡೇಶನ್ ಬಂದ್ಬಿಟ್ಟು ಆಗಲೇ ಆಲ್ಮೋಸ್ಟ್ ಒಂದು 3-4 ಟೈಮ್ಸ್ ನೋಡಿದ್ದೀವಿ. ನಮ್ಮ ಇಲ್ಲಿ ಚಿಕ್ಕಬಳ್ಳಾಪುರದ ಹತ್ರ ಇರೋಂಥ ಈಶಾ ಫೌಂಡೇಶನ್ ಒಂದು 3-4 ಟೈಮ್ಸ್ ನೋಡಿದ್ದೀವಿ. ಆದರೆ ಒಂದು ಸರಿ ಕೂಡ ನಾವು ವಿತ್ ಲೈಟಿಂಗ್ಸ್ ನಾವು ನೋಡಿಲ್ಲ ಯಾವಾಗೂ. ಆ ಡೇಯಲ್ಲೇ ಹೋಗೋದು ನೋಡ್ಕೊಂಡು ಬಂದುಬಿಡೋದು ಆ ಥರನೇ ಇತ್ತು. ಸಂಜೆ ಟೈಮು ಲೈಟಿಂಗ್ಸ್ನ ನಾವು ನೋಡಿಲ್ಲ. ಹಂಗಾಗ್ಬಿಟ್ಟು ನಮ್ಮ ಮನೆಯವ್ರಿಗೆ ಸರಿ ಹೆಂಗೂ ಹೋಗ್ತಾ ಇದ್ದೀವಲ್ವ, ಈವ್ನಿಂಗ್ ಲೈಟಿಂಗ್ಸ್ ನೋಡ್ಕೊಂಡು ಬರೋಣ, ಅದು ಯಾವ ಥರ ಇರುತ್ತೆ ಅಂತ ಒಂದು ಸರಿ ನೋಡಿಲ್ಲ ಅಲ್ವ ಅಂತ ಬೆಳಗ್ಗೆನೇ ಹೇಳಿದ್ವಿ. ಅವರು ಸರಿ ಆಯಿತು ಅಂತ ಅಂದರು. ಅಂದರೆ ನಂದಿ ಹಿಲ್ಸ್ ಆಯಿತು ಅಂತ ಅಂದಾಗ ಇನ್ನು ಆ ಇರೋ ಟೈಮನ್ನು ನಂದಿ ಹಿಲ್ಸ್ಗೆ ಹೋಗಿ ಬರೋಣ ಅಂತ ಮಕ್ಕಳು ಹೇಳಿದಾಗ ಅವರು ಜಸ್ಟ್ ಸುಮ್ಮನೆ ಅಂದರು. ಅದೇ ಕರ್ಕೊಂಡು ಹೋಗ್ತಿರ್ಲಿಲ್ಲ ನಂದಿ ಹಿಲ್ಸ್ಗೆ, ಅಷ್ಟು ಟಯರ್ಡ್ ಆಗಿದೆ ಬೆಳಗ್ಗೆಯಿಂದ ಗಾಡಿ ಓಡಿಸಿ ಅವ್ರಿಗೂ. ಬಿಸಿಲು ಬೇರೆ ತುಂಬ ಬಿಸಿಲು, ಹಂಗಾಗ್ಬಿಟ್ಟು ಇಲ್ಲ ಅಂತ ಹೇಳ್ದಿರ ಸರಿ ಜಸ್ಟ್ ಓಕೆ ಅಂತ ಹೇಳಿದರು. ನಾವಿನ್ನು ಆಲ್ಮೋಸ್ಟು ಈಶಾ ಫೌಂಡೇಶನ್ ಕಡೆ ಬಂದ್ವಿ. ಅವರು ನಾವಿಲ್ಲಿ ಜೋಳ ತೊಗೊಳ್ಳೋಣ ಅಂದ್ಬಿಟ್ಟು ಕೇಳಿದ್ವಿ. ಅಲ್ಲಿ ಎಂಟ್ರೆನ್ಸಲ್ಲೇ ಜೋಳ ಇತ್ತು. ಸರಿ ಜೋಳ ತೊಗೊಳ್ಳೋಣ ಅಂತ ಕೇಳಿದ್ರೆ ಅಲ್ಲಿ ಒಂದು ಆಂಟಿ ಹತ್ರ ಅಕ್ಕ ಎಷ್ಟು ಜೋಳ ಅಂದರೆ ಅವರು ಅಂದರು. ಅಂದರೆ 30 ಅಂತ ಹೇಳಕ್ಕೆ ಹೋಗ್ಬಿಟ್ಟು ಆಮೇಲೆ ಮಕ್ಕಳು ಎಲ್ಲ ಇದ್ರಲ್ವ, ಅದು ನೋಡಿನೋ ಮೇ ಬಿ ಗೊತ್ತಿಲ್ಲ ಏನು ಅಂತ, ಆಮೇಲೆ 40-50 ಅಂತ ಅಂದರು. ಅಂದರೆ ಒಂದು 40 ಒಂದು 50 ಅಂದರು. ಸರಿ ಇಷ್ಟೊಂದು ಹೇಳ್ತಾರೆ. ನಂಗೆ ಅಲ್ಲಿ ಡೌಟ್ ಬಂದಂದರೆ ಅವರು ಅಂತ ಹೇಳಕ್ಕೆ ಹೋದರು, ಅಂದರೆ 30 ಅಂತ ಹೇಳಕ್ಕೆ ಹೋದರು. ಓಕೆ ಅಂದ್ಬಿಟ್ಟು ಅಲ್ಲಿಂದ ನಾವು ಬೇಡ ಅಲ್ಲಿ ಅಂದ್ಕೊಂಡು ಮತ್ತೆ ಇನ್ನೊಂದು ಹತ್ರ ಬಂದು ಕೇಳಿದ್ರೆ ಅಲ್ಲಿ 20-30 ಅಂದರು. ಅಂದರೆ ಒಂದು ಸೈಜ್ 20, ಇನ್ನೊಂದು ಸೈಜ್ 30 ಅಂತ. ಸರಿ ಅಂದರೆ ಅಲ್ಲೇ ಗೊತ್ತಾಗುತ್ತೆ ಎಷ್ಟು ಜನ ಯಾವ ಥರ ಜನ ಬೇರೆಯವ್ರು ನೋಡಿ ಅವರು ರೇಟ್ ಇರ್ಬೋದು ಬೇರೆ ಏನೇ ಆಗಲಿ ಅವರು ಅದನ್ನೊಂದು ಡಿಸೈಡ್ ಮಾಡ್ತಾರೆ. ಸೊ ಅದೇ ಥರ అదే చెప్తా ఉండదు నాన్న. నంది హిల్స్ అయితే ఇవి పోతాయి. మా నాన్న ఎక్సిస్తుంటారు. మా నాన్నతో నేర్చుకుంటే ఇడుతూ ఉంటారు ఎప్పుడు. అయ్యో కిలోమీటర్ పార్కింగ్. ఉందా చూడరా స్కాన్ చేస్తా ఉండలేదా? స్కాన్ లేదంటే You've been shattered, you've been broken down. Heart is beating, still won't make a sound. It feels like an angel straight from heaven, just like my lucky number 7. You're my shooting star. We're running round
circles. Love feels so invincible. Feel you when there's no one around. Your beauty's so amazing. I will always hold you down. Your heart will be kept safe and sound. But I don't wanna love you when I'm faded. You're the picture perfect, you're my mind. ಇನ್ನು ಇಲ್ಲಿ ಏನು ಕಾಣಿಸ್ತಾ ಇದೆ ನಂದಿ, ಹಾಗೆ ಅಂದರೆ ಈಶಾಗೆ ಆಪೋಸಿಟಲ್ಲಿ ಅದು ಕರೆಕ್ಟಾಗಿ ಎದುರುಗಡೆನೇ ನಂದಿ ಇದೆ. ಅಂದರೆ ಅದ್ರ ಪಕ್ಕದಲ್ಲಿ ಒಂದು ತ್ರಿಶೂಲ ತುಂಬ ದೊಡ್ಡದಾಗಿ ನಿರ್ಮಾಣ ಮಾಡಿದ್ದಾರೆ, ಒಂದು ತ್ರಿಶೂಲ ಹಾಗೆ ಒಂದು ನಂದಿನ. ಖಂಡಿತ ಇದು ಲಾಸ್ಟ್ ನಾವು ಒಂದು 2-3 ಟೈಮ್ಸು ಹೋಗಿದ್ವಿ, ಆವಾಗ ಇರಲಿಲ್ಲ. ಇದು ರೀಸೆಂಟಾಗಿ ಕಟ್ಟಿದ್ದಾರೆ ಅನಿಸುತ್ತೆ. ರೀಸೆಂಟಾಗಿ ಇದನ್ನು ನಂದಿನೂ ಮತ್ತು ಹಾಗೆ ಈ ಕಡೆ ತ್ರಿಶೂಲನ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಅನಿಸುತ್ತೆ. ಖಂಡಿತ ಅದು ಮುಂಚೆ ಇರಲಿಲ್ಲ, ತುಂಬ ಚೆನ್ನಾಗಿದೆ. ಈಗ ಇನ್ನೂ ತುಂಬ ಬೆಳವಣಿಗೆ ಆಗ್ತಾ ಇದೆ. ತುಂಬ ರೀತಿಯಾದಂಥ ಹೊಸ ಹೊಸ ಒಂದು ಬೆಳವಣಿಗೆಗಳು ಬರ್ತಾ ಇದೆ ಇಲ್ಲಿ. ಖಂಡಿತ ತುಂಬ ಚೆನ್ನಾಗಿದೆ. ಒನ್ಸ್ ವಿಸಿಟ್ ಮಾಡಿ. ಬಟ್ ಆದರೆ ಏನು ಬಿಸಿಲು ಇದೆ ಅನ್ನೋ ಟೈಮಲ್ಲಿ ಖಂಡಿತ ಹೋಗಬೇಡಿ, ಆಗೋದೇ ಇಲ್ಲ. ಮೊದಲೇ ನಮ್ಮ ಬೆಂಗಳೂರಿಗಿಂತ ಆ ಕಡೆ ತುಂಬ ಬಿಸಿಲು ಜಾಸ್ತಿ. ಅಂಥದ್ರಲ್ಲೂ ಬಿಸಿಲು ಕಾಲದಲ್ಲಿ ಅಂದರೆ ಅದು ನಾವು ಹೋಗಿದ್ದಿದ್ದು ಬಿಸಿಲು ಕಾಲ ಅಲ್ಲ, ಆದರೂ ಕೂಡ ತುಂಬ ಬಿಸಿಲು ಇರೋದೇ ಬೇಡ, ಹೋಗೋದೇ ಬೇಡ ಅನ್ನೋಷ್ಟು ಬಿಸಿಲಿತ್ತು. ಅಷ್ಟು ಬಿಸಿಲು. ಇನ್ನಾದ್ರೂ ಮಕ್ಕಳಿಗೋಸ್ಕರ ಇನ್ನು ಬಂದಿದ್ದಾಯಿತು, ಇಲ್ಲಾಂದರೆ ಖಂಡಿತ ನಾವು ಆಗಲೇ ನೋಡಿದ್ದೀವಲ್ವ ಅನ್ನೋ ಹಂಗೆ ಬರ್ತಿರ್ಲಿಲ್ಲ. ಮೇಯ್ನು ಆದರೆ ಲೈಟಿಂಗ್ಸ್ ನೋಡಬೇಕಿತ್ತು, ಬಟ್ ಲೈಟಿಂಗ್ಸ್ ನೋಡೋಕ್ಕೆ ಆಗಿಲ್ಲ. ಯಾಕೆ ನಮ್ಮ ಮನೆಯವರು ಬೆಳಗ್ಗೆ ಬೇಗ ಎದ್ದಿದ್ರು, ಮತ್ತು ಗಾಡಿ ಬೆಳಗ್ಗೆಯಿಂದ ಡ್ರೈವ್ ಮಾಡ್ತಾ ಇರೋದು, ಅವ್ರಿಗೆ ತಲೆನೋವು ಬಂದುಬಿಟ್ಟಿದೆ, ನನಗೆ ತಲೆನೋವ್ತಾ ಇದೆ. ಖಂಡಿತ ನನ್ನ ಕೈಲಿ ಆಗಲ್ಲ. ಇನ್ನೊಂದು ಸರಿ ಯಾವಾಗಾದರೂ ನಾನು ಕರ್ಕೊಂಡು ಬರ್ತೀನಿ ಲೈಟಿಂಗ್ಸ್ ಇದು ನೋಡೋಕ್ಕೆ ಅಂತ ಅಂದರು. ಆಯಿತು ಅಂದ್ಬಿಟ್ಟು ನಾವಿನ್ನು ಅಷ್ಟೇ ನೋಡಿಕೊಂಡು ಅಲ್ಲಿಂದ ಅವ್ರ ಮಕ್ಕಳೆಲ್ಲ ಒಂದು ಸ್ವಲ್ಪ ನೂಡಲ್ಸ್ ಏನೋ ಬೇಕು ಅಂತಂದರು. ಅವ್ರನ್ನ ಕೊಡಿಸ್ಕೊಂಡು ಅವ್ರು ತಿಂದು ಕಾರ್ ಹತ್ತಿದ್ದೇನೆ. ಇನ್ನು ಮದುವೆಯಲ್ಲೂ ಊಟ ಮಾಡಿದರು, ಅದಾದಮೇಲೆ ಇಲ್ಲಿ ಸ್ವಲ್ಪ ನೂಡಲ್ಸು, ಆಮೇಲೆ ಅದು ಇದು ಒಂದು ಸ್ವಲ್ಪ ಸ್ನ್ಯಾಕ್ಸ್ ಅಂತ ತಿಂದರು. ಅವ್ರಿಗೆ ಫುಲ್ಲು ನಿದ್ದೆ. ಬೆಳಗ್ಗೆ ಬೇರೆ ಪಾಪ ಅವರು ಬೇಗ ಎದ್ದಿದ್ರು, 5ಗೆ ಎದ್ದಿದ್ರು ಅನ್ಸುತ್ತೆ ಐ ಥಿಂಕು. ಇನ್ನು ಹಂಗಾಗ್ಬಿಟ್ಟು ಒಳ್ಳೆ ನಿದ್ದೆ. ಕಾರ್ ಹತ್ತಿದ್ದೇನೆ ಚೆನ್ನಾಗಿ ನಿದ್ದೆ ಮಾಡಿದ್ರು. ಒಂದೊಂದು ಸೀಟಲ್ಲಿ ಒಬ್ಬೊಬ್ರು ಕುತ್ಕೊಂಡು, ನನ್ನ ಮಗ ಅಂತ ಫುಲ್ ಚೆನ್ನಾಗಿ ನಿದ್ದೆ ಮಾಡಬೇಕು ಅವ್ನು ಅಂದ್ಬಿಟ್ಟು ಹಿಂದೆ ಲಾಸ್ಟ್ ಸೀಟ್ಗೆ ಹೋಗ್ಬಿಟ್ಟು ಅವ್ನು ಅಲ್ಲಿ ಮಲ್ಕೊಂಡ. ಇವನು ಇನ್ನು ಇಲ್ಲಿ 4 ಜನ ಇಲ್ಲೇ ಮಿಡಲ್ ಸೀಟ್ಗಳಲ್ಲಿ 4 ಜನನೂ ಅಲ್ಲೇ ಮಲ್ಕೊಂಡ್ರು ಅವರು. ಇನ್ನು ನನಗೂ ತುಂಬ ತಲೆನೋವ್ತಾಯಿತ್ತು, ನಿದ್ದೆ ಬರೋ ಥರ ಆಯಿತು. ಆದರೂ ಫ್ರಂಟಲ್ಲಿ ಕುತ್ಕೊಂಡಂದರೆ ಅವ್ರು ಗಾಡಿ ಡ್ರೈವ್ ಮಾಡ್ತಾ ಇದ್ದಾರೆ, ನಾವು ನಿದ್ದೆ ಮಾಡಿದಾಗ ಅವ್ರಿಗೊಂದು ಸ್ವಲ್ಪ ಬೇಜಾರಾಗುತ್ತೆ, ಮತ್ತು ಹಾಗೆ ಅವ್ರಿಗೂ ನಿದ್ದೆ ಬರೋ ಥರ ಅನಿಸುತ್ತೆ ಅನ್ನೋ ಹಾಗೆ ನಾನು ಖಂಡಿತ ಯಾವಾಗೂ 99% ನಾನು ಯಾವತ್ತೂ ಫ್ರಂಟ್ ಸೀಟಲ್ಲಿ ಕುತ್ಕೊಂಡ್ರೆ ನಿದ್ದೆ ಮಾಡಲ್ಲ. ಫ್ರಂಟಲ್ಲಿ ಬೇರೆ ಯಾರಾದರೂ ಇದ್ದು ಬ್ಯಾಕಲ್ಲಿ ಕುತ್ಕೊಂಡಾಗ ಯಾವತ್ತಾದರೂ ಅದನ್ನು ತುಂಬ ರೇರು ನಿದ್ದೆ ಮಾಡಿದ್ರೆ ಇನ್ ಕೇಸ್. ಸೊ ಹಂಗಾಗ್ಬಿಟ್ಟು ನಲ್ಲೊಂದು ಮಾಲಾ ಫೇಶಿಯಲ್ ನೋಡಿದ್ವಿ. ಅಂದರೆ ಹೋಗಬೇಕು ಅಂತ ಅಂದೆ, ನಮ್ಮ ಮನೆಯವರು ಇವಾಗ ಬೇಡ, ಇವಾಗಲೇ ನಂಗೆ ತಲೆನೋವ್ತಾ ಇದೆ, ನೆಕ್ಸ್ಟ್ ಇನ್ನೊಂದು ಸರಿ ಯಾವಾಗಾದರೂ ಕರ್ಕೊಂಡು ಬರ್ತೀನಿ ಅಂತ ಅಂದರು. ಅವ್ರಿಗೂ ಸ್ವಲ್ಪ ಬ್ಯುಸಿ ಇದ್ದಾರೆ ಈಗ, ಮನೆ ಕಟ್ತಾ ಇರೋದ್ರಿಂದ ಅಲ್ಲಿ ಪ್ರತಿದಿನ ಮನೆ ಕೆಲಸ ಅದೇ ಅಲ್ಲಿ ಮನೆ ಕಟ್ಟೋ ಹತ್ರ ಕೆಲಸ ಮಾಡೋ ಅಂಥವ್ರು ಪ್ರತಿದಿನ ಇರ್ತಾರೆ. ಸಂಡೇ ಒಂದು ದಿನ ಬಿಟ್ಟು, ಆ ಸಂಡೇನೂ ಅವ್ರಿಗೇನಾದರೂ ಒಂದೊಂದು ಕೆಲಸ ಅಂತ. ಸೊ ಹಂಗಾಗ್ಬಿಟ್ಟು ಅವರು ಇವಾಗ ಆಗಲ್ಲ, ಇನ್ನು ಸ್ವಲ್ಪ ಆಗಲಿ ಟೈಮ್ ಸ್ವಲ್ಪ ಫ್ರೀ ಮಾಡ್ಕೊಂಡು ಯಾವಾಗಾದರೂ ಕರ್ಕೊಂಡು ಹೋಗ್ತೀನಿ ಅಂತ ಅಂದರು. ಸರಿ ಆಯಿತು ಅಂತ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅನಿಸುತ್ತೆ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಪ್ಲೀಸ್ ದಯವಿಟ್ಟು ಶೇರ್ ಮಾಡಿ ಅಂತ ಹೇಳ್ತಾ, ನಿಮ್ಮ ಕನ್ನಡತೆಯನ್ನು ಸದಾ ಪ್ರೋತ್ಸಾಹಿಸಿ. ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು. ಬೈ ಬಾಯ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಥ್ಯಾಂಕ್ ಯು. ಹ್ಯಾವ್ ಎ ನೈಸ್ ಡೇ.